ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ, ಕಟಿಂಗ್ ವಿಡಿಯೋ. ಇದರೊಳಗೆ ಇದು ಆಲ್ಮೋಸ್ಟು ತೋಳು ಮೊದಲೇ ಉದ್ದ ಇದೆ, ಸ್ಲೀವ್ ಲೆಂತು ತೋರಿಸ್ತೀನಿ. 11:15 ಇದೆ. ಇದಕ್ಕೆ ನಾವು ಪಫ್ ಇಡಬೇಕು, ಮೇಲ್ಗಡೆ ಪಫ್ ಇಡಬೇಕು. ನೋಡಿ, ಇದು ಒಂದು ಸಿಂಪಲ್ ಡಿಸೈನ್. ಅವರೇ ಹೇಳಿದರು ಕಾಂಟ್ರಾಸ್ಟಲ್ಲಿ ಮಾಡಿದರೆ ಚೆನ್ನಾಗಿರೋದು. ಹೇಳಬೇಕು ಅಂದರೆ ಕಾಂಟ್ರಾಸ್ಟ್ ಇಲ್ಲ, ಹಂಗಾಗಿ ಬರಲಿಲ್ಲ. ಮತ್ತು ಹಾಕಿದಾಗ ವೇರ್ ಮಾಡಿದಾಗ ಈ ಕಲರು, ಸ್ಕಿನ್ ಕಲರ್ ಇರುತ್ತೆ, ಅದು ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದರೊಳಗೆ ಎಷ್ಟು ಕೊಟ್ಟಿದ್ದೀನೋ ನಾನು ಇಲ್ಲಿ ನೋಡ್ತಾ ಇರ್ಬೋದು, ಅಷ್ಟನ್ನು ನಾನಿಲ್ಲಿ ನೋಡಿ, ಅವ್ರದ್ದು ಸ್ಲೀವ್ ಲೆಂತ್ ಉದ್ದ ಐತೆ, ಅದಕ್ಕೆ ನಾನು ಒಂದು 2ರಿಂದ 3-4 ಕೊಟ್ಟಿದ್ದೀನಿ. ಸೇಮ್ ಇದು ಕೂಡ ಹಂಗೆ ಕೊಡ್ತೀನಿ. ಇದು ಫ್ರಂಟ್ ನಾರ್ಮಲ್ಲು, ಬ್ಯಾಕ್ ಬೋಟ್ ನೆಕ್ಕು. ಇದು ಬಂದು ಫ್ರಂಟು ವಿ ನೆಕ್ಕು, ಬ್ಯಾಕು ವಿ ನೆಕ್ಕು ಹೇಳಿದ್ದಾರೆ. ಎರಡೂ ಕೂಡ ವಿ ನೆಕ್ಕನ್ನು ಇಡ್ತಾ ಇದ್ದೀನಿ. ಅದಕ್ಕೆ ಎಷ್ಟು ತೊಗೊಬೇಕು ಅಳತೆ, ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಎಷ್ಟು ತೊಗೊಬೇಕು ಅನ್ನೋದನ್ನು ತೋರಿಸ್ತೀನಿ. ಈಗ ಅವ್ರದ್ದು ಉದ್ದ ಬಂದು ಕರೆಕ್ಟಾಗಿ 11:15 ಇದೆ. 11:15ಗೆ ನಾನು 1 ಇಂಚ್ ಸೇರಿಸ್ಕೊಂಡು 12:15 ಹೋಗ್ತಾ ಇದ್ದೀನಿ. ಅಂದರೆ ಮಾರ್ಜಿನು ಸೇರಿ. ಮತ್ತು ತುಂಬ ಜಾಸ್ತಿ ಬೇಕು ಅಂದರೆ 3 ಇಂಚ್ವರೆಗೂ ಹೋಗ್ರಿ ನೆರಿಗೆಗಳು. ನಾನು 2 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊತೀನಿ, 2 ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಸಾಕು. ತುಂಬ ಜಾಸ್ತಿ ಎಲ್ಲ ಬೇಡ. ಈ ಪಾರ್ಟು ಲೂಸ್ ಆಗುತ್ತೆ, ಈ ಪಾರ್ಟ್ ಸ್ವಲ್ಪ ಲೂಸ್ ಅನಿಸ್ತಾ ಇರುತ್ತೆ. ನಾವೇನಾದರೂ ಜಾಸ್ತಿ ತೊಗೊಂಡ್ರೆ, ಇದನ್ನು ಜಾಸ್ತಿ ತೊಗೊಂಡ್ರೆ. ಇಲ್ಲೂ ಕೂಡ 2.5ಗೆ 1 ಮಾರ್ಕ್ ಹಾಕ್ಕೊತೀನಿ. ಇಲ್ಲಿ ಮೇಲೆ 2 ಇಂಚು, ಅಲ್ಲಿ 2.5 ಹಾಕ್ಕೊತಾ ಇದ್ದೀನಿ. ಇದನ್ನು ಬೇಕಾದ್ರೆ ಒಂದು ಬಾಕ್ಸ್ ಮಾಡಿಕೊಂಡು ಈ ಥರ ಒಂದು ಶೇಪನ್ನು ಕೊಟ್ಕೊಂಡು ಬಿಟ್ಕೊಂಬಿಡಿ. ಈಗೇನು ಮಾಡಬೇಕು, ನಾನು ಇಲ್ಲಿಂದ 3.5ಗೆ 1 ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಏನು ಶೇಪ್ ಹಾಕೋದಕ್ಕೆ 3.5ಗೆ 1 ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಅವರು ಆರ್ಮೋಲ್ ರೌಂಡಿಂಗ್ ಎಷ್ಟು ಬರುತ್ತೆ ಒಂದು ಸಲ ಚೆಕ್ ಮಾಡೋಣ. ಏನು ಅಳತೆ ಬ್ಲೌಸಲ್ಲಿ ಎಷ್ಟು ಬರುತ್ತೆ ಒಂದು ಸಲ ಚೆಕ್ ಮಾಡ್ತಾ ಇದ್ದೀನಿ. 8.25 ಕರೆಕ್ಟಾಗಿ 8.25 ಇದೆ. ನಾನು 8.25 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಮತ್ತು ಇಲ್ಲೂ ಅಷ್ಟೇ ತೋಳಿನ ಏನು ಸ್ಲೀವ್ ಇರುತ್ತೆ ಮುಂಭಾಗ, ಸ್ಲೀವ್ ರೌಂಡಿಗೆ ಅದನ್ನು ಕೂಡ ಕರೆಕ್ಟಾಗಿ 1/2 ಇಂಚ್ ಬಿಟ್ಬಿಟ್ಟು ಹಾಕೋಣ. ಯಾಕಂದರೆ ಮತ್ತು ಒಂದು ಸ್ವಲ್ಪ ಈ ಥರ ಕೊಟ್ಕೊಳ್ಳಿ. ಈಗ ಇದಕ್ಕೆ ಶೇಪನ್ನು ಹಾಕೊಳ್ಳ. ನಾರ್ಮಲ್ ಏನು ಶೇಪ್ ಹಾಕ್ತೀರಾ ಅದನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಏನು ಇರುತ್ತೆ ಅಲ್ಲಿಂದ ಒಂದು ಸ್ವಲ್ಪ ಡೌನ್ ಕೊಟ್ಕೊಳ್ಳಿ. ಇಲ್ಲಾಂದರೆ ಈ ಪಾರ್ಟ್ ಏನಾಗುತ್ತೆ, ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ನಮಗಿಲ್ಲಿ ಬೇಕಾಗಿರೋದು ಕರೆಕ್ಟಾಗಿ ನಾವೇನು ಅಳತೆ ತೊಗೊಂಡಿರ್ತೀವೋ ಅದು. ಈಗ ಇಲ್ಲೇನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇದನ್ನು ಹಿಂಗೆ ಮಾಡಿ ಹಿಂಗೆ ಕಟ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಏನು ಮಾಡೋಣ, ಇದನ್ನು ಒಂದು ಸ್ವಲ್ಪ ಇದನ್ನು ಈ ಥರ ರೌಂಡನ್ನು ಕೊಟ್ಕೊಳ್ಳಿ, ಸರಿನಾ? ಈಗ ಇದನ್ನು ಕಟ್ ಮಾಡ್ಕೊತೀನಿ. ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ. ಏನು ನಾರ್ಮಲ್ಲಾಗಿ ಶೇಪ್ ಇತ್ತು ನೋಡಿ, ನಾರ್ಮಲ್ ಏನು ಶೇಪ್ ಇತ್ತು ಅದೇ ಇತ್ತು ತೋಳು. ನಾವು ಇದನ್ನು ಫ್ರಿಲ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡ್ವಿ ಅಷ್ಟೇ. ಈಗ ಬಾಡಿ ಪಾರ್ಟನ್ನು ಮಾಡ್ಕೊಳ್ಳೋಣ. ಬಾಡಿ ಪಾರ್ಟ್ ಏನಪ್ಪ ಅಂದರೆ ಬ್ಯಾಕೇ ಬೇರೆ ಫ್ರಂಟೇ ಬೇರೆ ಕಟ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಇಟ್ಕೊಳ್ಳೋಣ. ಕರೆಂಟ್ ಇಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಪ್ರೆಸ್ಸಿಂಗ್ ಮಾಡ್ತಾ ಇಲ್ಲ. ಬ್ಲೌಸ್ ಲೆಂತ್ ಬಂದು ನೋಡ್ಕೊಳ್ಳಿ ಫಸ್ಟು. ನೀವು ಅಳತೆ ಬ್ಲೌಸ್ ಬೇಕಾದ್ರೂ ಇಟ್ಕೊಂಡು ಮಾಡ್ಬೋದು, ಇಲ್ಲ ಅಂದರೆ ಟೇಪಲ್ಲಿ ಕೂಡ ಅಳತೆ ಮಾಡ್ಬೋದು. ನಾನಿಲ್ಲಿ ಅಳತೆ ಬ್ಲೌಸನ್ನೇ ಇಟ್ಟು ಮಾಡ್ತಾಯಿದ್ದೀನಿ. ಎಷ್ಟು ಬರುತ್ತೋ ನೋಡ್ಕೊಳ್ಳಿ ಫಸ್ಟು. ಇಲ್ಲಿ ಕೆಳಗಡೆ ನಾನು 1/2 ಇಂಚ್ ಬಿಟ್ಬಿಡ್ತೀನಿ. ಕೆಳಗೆ 1/2 ಇಂಚ್ ಬಿಟ್ಬಿಡೋಣ ಫಸ್ಟು. ಬಿಟ್ಬಿಟ್ಟು ಹಿಂಗೆ ಎಳೆದೇ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಇಲ್ಲೂ ಅಷ್ಟೇ ಮಾರ್ಕ್ ಮಾಡಿ 1/2 ಇಂಚ್ ಮೇಲ್ಗಡೆ ಹಾಕೊಳ್ಳೋಣ. ಸೈಡಲ್ಲಿ ಎಷ್ಟಿದೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅವಾಗ ನಾವು ಆರ್ಮೋಲ್ ನಿಮ್ಗೆ ಗೊತ್ತಾಗಲ್ಲ ನಮ್ಗೆ ಆರ್ಮೋಲ್ ಎಷ್ಟು ತೊಗೊಬೇಕು ಅಂತ ಅಂದರೆ. ಈಗ ಚೆಸ್ಟ್ ನೋಡ್ಕೊಳ್ಳೋಣ ಫಸ್ಟು. ಚೆಸ್ಟ್ ಲೈನ್ ಹಾಕ್ಬಿಡ್ತೀನಿ. ಒಂಬತ್ತುವರೆ 1.9. 9.5ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ವಿ ನೆಕ್ಕು, ಬೋಟ್ ನೆಕ್ಕು ಆ ಥರಕ್ಕೆಲ್ಲ ನಾವು ಕಡಿಮೆ ಎಲ್ಲ ಮಾಡೋಂಗಿಲ್ಲ.
ಹಂಗಾಗಿ ಇದೇನು ಬರುತ್ತೋ ಅದಕ್ಕೆ ನಾನು ಮಾರ್ಕ್ ಹಾಕ್ಬಿಟ್ಟು +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇದಾಯ್ತಲ್ವಾ? ಇಲ್ಲ 1/2 ಇಂಚ್ ಬಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಅಳತೆ ಬ್ಲೌಸ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಇಲ್ಲಿ 1/2 ಇಂಚು ನಮ್ದು ಏನು ಸ್ಟಿಚಿಂಗಿಗೆ ಹೋಗುತ್ತೋ ಇಲ್ಲೊಂದ್ಸಲ ಚೆಕ್ ಮಾಡಿ ಇಟ್ಬಿಟ್ಟು ಈ ಥರ ಬೇಕಾದರೂ ನೀವು ಮಾಡ್ಕೊಬೋದು. 1/2 ಇಂಚ್ ಮೇಲ್ಗಡೆಗೆ ಹಾಕೊಂಡ್ರೆ ನಮಗೇನು ಕರೆಕ್ಟಾಗಿ ಬೇಕಾಗಿರುತ್ತೆ ಅದು ಸಿಗುತ್ತೆ. ನೋಡಿ ಇಲ್ಲಿ ಈಗ ಒಂದ್ಸಲ ಚೆಕ್ ಮಾಡೋಣ. ನೆಕ್ಕು ಮತ್ತು ಶೋಲ್ಡರ್ ಇಲ್ಲಿ ನಾನು ನೆಕ್ ಬಂದು 3 ಇಂಚಸ್ ತೊಗೊತಾ ಇದ್ದೀನಿ, ಶೋಲ್ಡರ್ ಬಂದು 3.5, ಇಲ್ಲಾಂದರೆ 7 ಇಂಚಸ್ವರೆಗೂ ನಾವು ತೊಗೊಬೋದು. ಸೇಮ್ ಬೋಟ್ ನೆಕ್ ಥರ ನೆಕ್ಕನ್ನು ಅಗಲ ಕೊಡಬೇಕು. ನಾನು ಹಂಗಾಗಿ ಇಲ್ಲಿ 3.5ಗೆ ಹೋಗ್ತೀನಿ ನೆಕ್ಕು. ಇಲ್ಲಿ ಬಂದು ನೋಡಿ 6.5, ಒಂದು ಪಾಯಿಂಟು 6.5 ಅವ್ರದ್ದು ಆರ್ಮೋಲು. ನಾವು 1/2 ಇಂಚು ಎಕ್ಸ್ಟ್ರಾ ತೊಗೊಬೇಕು. ಯಾಕಂದರೆ ಇದು ಕಡಿಮೆ ಆಗುತ್ತೆ ಅವಾಗ ಹೇಳ್ಬೇಕಂದ್ರೆ ಬೋಟ್ ನೆಕ್, ಕ್ಲೋಸ್ ನೆಕ್ ಅದೆಲ್ಲ ಈ ಪಾರ್ಟನ್ನು ಕಡಿಮೆ ಕೊಟ್ಕೊತೀವಿ ನಾವು. 9.5 10 ಇಂಚು ಅದಕ್ಕೆಲ್ಲ ನಾವು ಇಲ್ಲಿ 7 ಇಂಚನ್ನು ತೊಗೊತಾ ಇದ್ದೀನಿ ವಿ ನೆಕ್ಕಿಗೆ ಮಾತ್ರ. ಅಕಸ್ಮಾತ್ ನೀವು ಬೋಟ್ ನೆಕ್ ಆಗಿದ್ರೆ 7.5ವರೆಗೂ ಹೋಗಬೇಕಾಗುತ್ತೆ. ಇಷ್ಟಕ್ಕೆಲ್ಲ ನಾವು 7.5 ತೊಗೊಬೇಕಾಗುತ್ತೆ. ನಾನಿಲ್ಲಿ ತೊಗೊಂಡಿರೋದು 7 ಇಂಚಸ್ಸು. 4 ಇಂಚ್ 3.5 ಇಂಚ್ವರೆಗೂ ನಾನು ನೆಕ್ ತೊಗೊತೀನಿ, ಮಿಕ್ಕಿದ್ದು ಇದಕ್ಕೆ ಹೋಗುತ್ತೆ. ಇಲ್ಲಿ ಕರೆಕ್ಟಾಗಿ ನಮ್ಮದು ಕ್ಯಾನ್ವಾಸ್ ಬರುತ್ತೆ. ಇಲ್ಲಿ 1/2 ಇಂಚು ಹೋಗ್ಬಿಟ್ಟು ನಮಗೆ ರೆಡಿ 3 ಇಂಚು ನಮಗೆ ಶೋಲ್ಡರ್ ಸಿಗುತ್ತೆ. ಇಲ್ಲಿ ಎಷ್ಟಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ರೆಡಿ ಎಷ್ಟಿದೆ ಅಂತ. ಇಲ್ಲಿ ಬಂದು 2.25 ಫ್ರೆಂಡ್ಸ್, 2.25. ಬೇಕು ಅಂದರೆ ನಾನು ಇನ್ನೂ ಸ್ವಲ್ಪ ನೆಕ್ಕನ್ನು ಅಗಲ ಮಾಡ್ಕೊತೀನಿ. ಏನು ರೆಡಿ ಇರುತ್ತೋ ಅಷ್ಟಾದರೆ ಸಾಕಾಗುತ್ತೆ. ಆದರೆ ಇಷ್ಟಾಗಲ ಬೇಕೇ ಬೇಕು. ಇಲ್ಲಿಂದ ಬಂದು ಇದು ಈ ಪಾಯಿಂಟು ನಾನು 1.25 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತೀನಿ. ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಇಷ್ಟೇ ಬ್ಯಾಕು, ಬೇಕಿಷ್ಟು ಸ್ಲೋಪ್ ಕೊಟ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲೂ ಅಷ್ಟೇನೆ ನಾನು 1/2 ಇಂಚ್ ಕಡಿಮೆ ಮಾಡ್ತೀನಿ. ಏನು 7 ಇಂಚಸ್ ತಗೊಂಡಿದ್ದೆ ಅದರಲ್ಲಿ ಕಡಿಮೆ ಮಾಡಿಬಿಟ್ಟು ಇಲ್ಲಿ ಫ್ರಂಟಲ್ಲೂ ಕೂಡ ವಿ ನೆಕ್ಕೇನೆ. ಲೋಯರ್ ಚೆಸ್ಟ್ ನಾರ್ಮಲ್ಲು, ಫ್ರಂಟ್ ನಾರ್ಮಲ್ಲು, ಬ್ಯಾಕು ವಿ ನೆಕ್ಕು, ಫ್ರಂಟು ವಿ ನೆಕ್ಕು. ಲೋಯರ್ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳೋಣ. ಫಸ್ಟು ಒಂದು ಲೈನ್ ಎಳ್ಕೊಳ್ಳೋಣ, ಕರೆಕ್ಟಾಗಿ ಲೈನ್ ಎಳ್ಕೊಳ್ಳಿ. ಇದು ಬಂದು ನಮ್ಮ ಚೆಸ್ಟಿಂದ ಕೆಳಗಡೆ ಏನು ಸ್ಟಿಚಿಂಗ್ ಇರುತ್ತೆ ಅದು ನೆಕ್ ಸ್ಟಿಚ್ಚಿಂದ ಆಲ್ರೆಡಿ ಸ್ಟಿಚ್ಚಿಂದನೇ ಹಾಕ್ಕೊಂಡು ಇಲ್ಲಿಂದ ಇದೇನಿದೆಯೋ ಮಾರ್ಕೋ ಅದಕ್ಕೆ ಹಾಕ್ಬಿಟ್ಟು ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು. ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಯಾಕಂದರೆ ಇಲ್ಲೂ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲೂ 1/2 ಇಂಚು ಸ್ಟಿಚ್ ಹೋಗುತ್ತೆ. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ. ಸೆಂಟ್ರಲ್ 3 ಇಂಚ್ ಇದ್ದರೆ ಓಕೆ. ಇಲ್ಲಿ ಬಂದು ಕರೆಕ್ಟಾಗಿ 3 ಇಂಚ್ ನನಗೆ ಸಿಗ್ತಾ ಇದೆ. ಇಲ್ಲಿ ನಮಗೆ ಇಷ್ಟು ಏನಿದೆ ಇದು ಸಾಕಾಗುತ್ತೆ. ಮತ್ತು ಇಲ್ಲಿ 6.5ಗೆ ಹೋಗ್ತೀನಿ. ನೆಕ್ಕು ಮತ್ತು ಶೋಲ್ಡರ್ ಸೈಜ್ 6.5 ಹೋಗ್ತಾ ಇದ್ದೀನಿ. ಮತ್ತು ಇಲ್ಲೂ ಕೂಡ ನಾನು 7 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. 9.25 ಇರೋದು 10.5 1/2 ಇಂಚ್ ನಾನು ಎಕ್ಸ್ಟ್ರಾ ತೆಗೆದುಕೊಂಡು 10.5ಗೆ ಹೋಗ್ತಾ ಇದ್ದೀನಿ. ಇದಾಯಿತು. ಇದನ್ನು ಒಂದು ಲೈನ್ ಎಳ್ಕೊಳ್ಳೋಣ ನೀಟಾಗಿ. ನೆಕ್ ಬಂದು 3 ಇಂಚು, ಇಲ್ಲಿ ಬಂದು ಇಲ್ಲಿ 1/2 ಇಂಚ್ ಬಿಟ್ಬಿಟ್ಟು 2.5 2.25 ಬರೋ ಥರ ನೋಡಿಕೊಂಡು ಫ್ರಂಟಲ್ಲೂ ಕೂಡ ನಾವೇನು ಮಾಡ್ತೀವಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಕಟಿಂಗ್ ಮಾಡಲ್ಲ ನಾನು, ಯಾವುದೇ ಥ್ರೆಡ್ ಪೈಪಿಂಗ್ ಆ ಥರ ಎಲ್ಲ ಕೊಡ್ತಿಲ್ಲ. ಏನು ರೆಡಿ ಇರುತ್ತೋ ನೋಡಿ. 3.5 ನೆಕ್ಕಿನ ಅಗಲ 3.5 ಬರುತ್ತೆ. 1/2 ಇಂಚ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೋಗ್ಬಿಟ್ಟು 3 ಇಂಚ್ ನಮಗೆ ನೆಕ್ ಸಿಗುತ್ತೆ. ಇಲ್ಲಿ ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ. ಬೇಕು ಅಂದರೆ ನಾವಿಲ್ಲಿ 8.25ವರೆಗೂ ನಾವೇನು ಮಾಡ್ಬೋದು ಡೀಪನ್ನು ಇಟ್ಕೊಬೋದು. ನಾನು ಇಲ್ಲಿ ಸುಮ್ಮನೆ ಮಾರ್ಕ್ ಹಾಕ್ತಿದ್ದೀನಿ ಅಷ್ಟೇ.
ಫ್ರಂಟಲ್ಲೂ ಅಷ್ಟೇ ಈ ಥರ ನೇರ ಕೋನ್ ಥರ ಮಾಡಬೇಡಿ, ಸ್ವಲ್ಪ ನೋಡಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತೆ. ಕ್ಯಾನ್ವಾಸಲ್ಲಿ ಅದನ್ನು ಮಾಡ್ಕೊತೀನಿ. ಮತ್ತು ಇಲ್ಲಿ ಏನು ಇದೆ 3/4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ನಾರ್ಮಲ್ಲಾಗಿ ಏನು ಶೇಪ್ ಬರುತ್ತೆ ಅದನ್ನು ಹಾಕ್ಕೊಳ್ಳಿ. ಇಲ್ಲಿಂದ 1/2 ಇಂಚು ಒಳಗಡೆಗೆ ತೊಗೊಬೇಕು. ಇದು ಕಂಪಲ್ಸರಿ ನಾವು ಮಾಡಬೇಕಾಗಿರೋದು. ಇದಾಯಿತು. ಮತ್ತು 1 ಇಂಚಿಗೆ ತಗೊಂಡು ಸೆಂಟ್ರ್ ಕಂಡು ಹಿಡ್ಕೊಳ್ಳಿ. ಇಲ್ಲಿ 3 ಇಂಚು, ಇಲ್ಲಿಂದ 3 ಇಂಚಿದೆ, ಇಲ್ಲಿ ಬಂದು ಒಂದು 3.5 ಇಂಚು 4 ಇಂಚ್ವರೆಗೂ ತೆಗೆದುಕೊಳ್ಳಿ. ಓಕೆ, 4 ಇಂಚಿದೆ, ಇಲ್ಲಿ ಬಂದು ಒಂದು 3 ಇಂಚೆ ತೆಗೆದುಕೊಳ್ಳೋಣ. ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳೋಣ. ಮತ್ತು ಇಲ್ಲಿ 3.5ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ, ಮತ್ತು 3 ಇಂಚ್ಗೆ ಒಂದು ಮಾರ್ಕು, ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲೂ ಅಷ್ಟೇ ಸೆಂಟರ್ ಏನಿದೆ ಅಲ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದ 1/2 ಇಂಚ್ ಮೇಲ್ಗಡೆಗೆ 1 ಇಂಚ್ ಮೇಲ್ಗಡೆಗೆ ಹಾಕ್ಕೊತಾ ಇದ್ದೀನಿ ನಾನು, ಯಾಕಂದರೆ ಈ ಪಾರ್ಟ್ ತುಂಬ ಜಾಸ್ತಿ ತೊಗೊಂಡಿದ್ದೀವಿ ನಾವು, ಹಾಗಾಗಿ ಇಲ್ಲ ಅದು ಈ ಕಡೆಗೆ ಹೋಗ್ಬಿಡುತ್ತೆ, ಹಾಗಾಗಿ ನಾನು ಈ ಕಡೆಗೆ ತೊಗೊತಾ ಇದ್ದೀನಿ. ಇನ್ನು ಸ್ವಲ್ಪ ಹೈಟ್ ಮಾಡಿ ಈ ಥರ ಕೊಟ್ಟರೆ ಆಯಿತು. ಕಟ್ ಮಾಡೋಣ ಇದನ್ನು. ಸ್ವಲ್ಪ ಸ್ಲೋಪ್ ಕಟ್ ಮಾಡಿಕೊಂಡೆ ನಾನು. ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನಮ್ಮ ಆರ್ಮೋಲ್ ರೌಂಡಿಂಗ್ ಏನಿರುತ್ತೆ ಬ್ಲೌಸಲ್ಲಿ ಅದು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ. ನಾವು ಮಾಡ್ತೀವಿ, ವಿಡಿಯೋದಲ್ಲಿ ನಾನು ತೋರಿಸಲ್ಲ ಅಷ್ಟೇ. ಇಲ್ಲಿ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು, ಮಾರ್ಕ್ ಹಾಕ್ತಾಯಿದ್ದೀನಿ, ಯಾಕಂದರೆ ಅಲ್ಲಿಂದ ಕರೆಕ್ಟಾಗಿ ನಮ್ಗೆ ಅಷ್ಟೇ ಬೇಕು, ಅದಕ್ಕೋಸ್ಕರ. ನೋಡಿ ನಾವು ಹಿಂಗೆ ಇಟ್ಕೊಂಡಾಗ ಕರೆಕ್ಟಾಗಿ ನಮಗೆ, ನಾನು ಆಲ್ರೆಡಿ ಇಲ್ಲಿ ಏನು ಫೋಲ್ಡಿಂಗ್ ಮಾಡ್ತೀವಿ ಅಷ್ಟು ಇಟ್ಬಿಟ್ಟಿದ್ದೀನಿ. ಈ ರೀತಿ ನೀವು ಬ್ಲೌಸ್ ಏನಿದೆ ಆಲ್ರೆಡಿ ಸ್ಟಿಚ್ಚು ಅದನ್ನ ಹಿಡ್ಕೊಂಡು ನೀವು ಹಾಗೇನೇ ಮಾರ್ಕಿಂಗನ್ನು ನೋಡ್ಕೊಂಬಿಡಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದೂ ಅಷ್ಟೇ 1/2 ಇಂಚ್ ಕೆಳಗಡಿಕೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಕರೆಕ್ಟಾಗಿತ್ತು ಅಂದರೆ ಓಕೆ. ನೋಡಿ ಇನ್ನೂ ಇದು ಹಿಂದೆಗಡೆಯಿಂದಲೇ ತೊಗೊತೀನಿ, ಯಾಕಂದರೆ ಅದು ಫೋಲ್ಡಿಂಗ್ ಆಗ್ತಾ ಇಲ್ಲ ನನಗೆ. ನೋಡಿ ಹೇಳ್ಬೇಕು ಅಂದರೆ ಕರೆಕ್ಟಾಗಿ ಬರ್ತಾಯಿದೆ. 1 ಪಾಯಿಂಟ್ ಅಷ್ಟೇ, 1 ಪಾಯಿಂಟ್ ನಮ್ಮದು ನಾವು ಸ್ಟಿಚ್ ಹಾಕಬೇಕಾದ್ರೆ 1 ಪಾಯಿಂಟ್ ಕೆಳಕ್ಕೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಅವ್ರದ್ದೇನು ಅಳತೆ ಇದೆಯೋ ಅದು ಕರೆಕ್ಟಾಗಿ ಆರ್ಮೋಲ್ ಸೆಟ್ ಆಗ್ತಾಯಿದೆ. ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊತೀನಿ ನಾನು. ಮೇಯ್ನ್ ಬಟ್ಟೆ ಕಟ್ ಮಾಡ್ಕೊಬೇಕಾದ್ರೆ ಇದಕ್ಕಿಂತ 1/4 ಇಂಚ್ ಜಾಸ್ತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ಒಂದು ಇದನ್ನು ಮಾಡ್ತಾಯಿಲ್ಲ, ಕಟಿಂಗ್ ಮಾಡ್ತಾಯಿಲ್ಲ. ತೋಳು ನಾನು ಮೇಯ್ನ್ ಬಟ್ಟೆನ ಫ್ರೆಂಡ್ಸ್ ಪ್ರೆಸ್ಸಿಂಗ್ ಮಾಡಿಬಿಟ್ಟು ಮಾಡ್ಕೊಬೇಕು, ಇಲ್ಲಾಂದರೆ ಸರಿ ಬರಲ್ಲ, ಇದು ಸರಿ ಕೂರಲ್ಲ, ಆಮೇಲೆ ಕಟ್ ಮಾಡ್ತೀನಿ. ಈಗ ನೋಡಿ ಬೆಲ್ಟ್ ಪಟ್ಟಿನೂ ಅಷ್ಟೇ ನನ್ನ ಹತ್ರ ಬಟ್ಟೆ ಮಸ್ತಾನಾಗಿದೆ. ಫ್ರಂಟಲ್ಲಿ ಮತ್ತು ಬೆಲ್ಟ್ ಪಟ್ಟಿ ಇನ್ನೊಂದು ಕಟ್ ಮಾಡ್ಕೊತೀನಿ, ಮತ್ತು ಫ್ರಂಟಿಗೂ ಬ್ಯಾಕಿಗೂ ಎರಡಕ್ಕೂ ನಮಗೆ ನಾನಿಲ್ಲಿ 1/4 ಮೀಟ್ರನ್ನು ತೆಗೆದುಕೊಂಡಿದ್ದೆ, ಕ್ಯಾನ್ವಾಸಿಗೆ ಬೇಕು. ಅದು ಹಾಕ್ಬಿಟ್ಟು ವಿ ನೆಕ್ ಮಾಡ್ತೀನಿ. ಬ್ಯಾಕಲ್ಲಿ ಪೋಟ್ಲಿ ಬಟನನ್ನು ಇಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.